Form the pair of linear equation in the following problem and find the solution by elimination method. ಸರಿನಾ ಹುಡುಗರ? ಎಲಿಮಿನೇಷನ್ ಮೆಥಡ್ ಉಪಯೋಗಿಸ್ಬೇಕು. ದ ಲೆಂಡಿಂಗ್ ಲೈಬ್ರರಿ ಲೆಂಡ್ ಮಾಡೋದು ಅಂತ ಹೇಳಿದ್ರೆ ಬಾಡಿಗೆ ಕೊಡೋದು. ಹ್ಯಾಸ್ ಅ ಫಿಕ್ಸ್ ಚಾರ್ಜ್ ಫಾರ್ ದ ಫಸ್ಟ್ 3 days. ಬಾಡಿಗೆ ಕೊಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ 3 ದಿನದ್ದು ಇಷ್ಟು ದುಡ್ಡು ಅಂತ ಹೇಳ್ಬಿಡ್ತಾರೆ. ನೀವು 1 ದಿನ ಇಟ್ಕೊಳ್ಳಿ, 2 ದಿನ ಇಟ್ಕೊಳ್ಳಿ, 3 ದಿನ ಇಟ್ಕೊಳ್ಳಿ. ಅವ್ರು ನೋಡಲ್ಲ ಅದನ್ನೆಲ್ಲ. 3 ದಿನದ್ದು ಒಂದು ಅಮೌಂಟ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮೊದಲೇ 3 ದಿನ ಒಂದಷ್ಟು ದುಡ್ಡು ಕೊಡ್ಬೇಕು ನೀವು. ಆಯ್ತಾ? 1 2 3 1 2 3 ಅದಾಯ್ತು ಅಂದಮೇಲೆ ಎಲ್ಲಿದೆ ಫಿಕ್ಸ್ ಚಾರ್ಜಸ್ ಫಾರ್ ಫಸ್ಟ್ 3 days ಅಂಡ್ ಅಡಿಷನಲ್ ಚಾರ್ಜಸ್ ಫಾರ್ ಈಚ್ ಡೇ ದೇರ್ ಆಫ್ಟರ್ ಅಂತ ಹೇಳಿದ್ರೆ ಅಡಿಷನಲ್ ಚಾರ್ಜಸ್ ಅಡಿಷನಲ್ ಆಗಿ ಎಕ್ಸ್ಟ್ರಾ ದುಡ್ಡು ಕೇಳ್ತಾ ಇದ್ದಾರೆ. ಏನಕ್ಕೆ? ಫಾರ್ ಈಚ್ ಡೇ ದೇರ್ ಆಫ್ಟರ್. ಪ್ರತಿಯೊಂದು ದಿನಕ್ಕೂ ಒಂದು ರೇಟ್ ಅಲ್ಲ, ಒಂದೇ ರೇಟು ಪ್ರತಿಯೊಂದು ದಿನಕ್ಕೂ ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ. ಈ 3 ದಿನ ನೀವು ಎಷ್ಟನೇ 1 ದಿನ ಇಟ್ಕೊಳ್ಳಿ, 2 ದಿನ ಇಟ್ಕೊಳ್ಳಿ, 3 ದಿನ ಇಟ್ಕೊಳ್ಳಿ, ಈ 3 ದಿನದ್ದು ದುಡ್ಡು ಕೊಡಲೇಬೇಕು ನೀವು. ಅದಾದ್ಮೇಲೆ ನೀವು 4ನೇ ದಿನ ಇಟ್ಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜು, 5ನೇ ದಿನ ಆದರೆ ಇನ್ನೊಂದು ಸ್ವಲ್ಪ, 6ನೇ ದಿನ ಆದರೆ ಇನ್ನೊಂದು ಸ್ವಲ್ಪ, ಆ ಥರ ಆ್ಯಡ್ ಮಾಡ್ಕೊಂಡು ಹೋಗಿ ನೀವು ದುಡ್ಡು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಯಾರೋ ಸರಿತಾ ಅಂತ ಹೇಳೋರು ಪೇಯ್ಡ್ ರುಪೀಸ್ 27 ರೂಪಾಯಿ ಫಾರ್ ಕೀಪಿಂಗ್ ದ ಬುಕ್ ಫಾರ್ 7 days. 7 ದಿನ ಇಟ್ಕೊಂಡಿದ್ರು ಅವರು. ಆಯ್ತಾ? 27 ರೂಪಾಯಿ ಕೊಟ್ಟರು. ವೈಲ್ ಎಂಥದಿದು ಏನೋ ತಪ್ಪು ಟೈಪ್ ಮಾಡಿರಬೇಕು. ಸೂಸಿ. ಐ ಹೋಪ್ ಪ್ಲೀಸ್ ಡೋಂಟ್ ಬಿ ಅಫೆಂಡೆಡ್. ಮೆಜರ್ ಮಾಡ್ಕೊಳಕ್ಕೆ ಹೋಗಬೇಡಿ, ನನಗೆ ಅದು ಗೊತ್ತಾಗ್ತಿಲ್ಲ. ಸೂಸಿ ಪೇಯ್ಡ್ ರುಪೀಸ್ 21. ಆಯ್ತಾ? ಫಾರ್ ದ ಬುಕ್ ಟು ಬಿ ಕೆಪ್ಟ್ ಫಾರ್ 5 days. 5 ದಿನ ಇಟ್ಕೊಂಡ್ರಂತೆ ಅವ್ರು 21 ರೂಪಾಯಿ ಕೊಟ್ಟರು. ಫೈಂಡ್ ದ ಫಿಕ್ಸ್ ಚಾರ್ಜಸ್ ಆ್ಯಂಡ್ ದ ಚಾರ್ಜಸ್ ಫಾರ್ ಈಚ್ ಎಕ್ಸ್ಟ್ರಾ ಡೇ. ಹುಡುಗರ ಸಿಂಪಲ್ ಕಂಡ್ರ. ಇವಾಗ ಮೊದಲೇ ಒಂದು 3 ದಿನ ಇಟ್ಕೊಂಡಾಗ 20 ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ ಅನ್ಕೊಳ್ಳೋಣ. ಅದಾದ್ಮೇಲೆ ಪ್ರತಿಯೊಂದು ದಿನ 5 ರೂಪಾಯಿ 5 ರೂಪಾಯಿ 5 ರೂಪಾಯಿ ಹಿಂಗೆ ಚಾರ್ಜ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಳ್ಳೋಣ. 7 ದಿನ ಅಂತ ಹೇಳಿದ್ರೆ ಏನು ಲೆಕ್ಕ? 3 4 5 6 7 ಇಲ್ಲಿವರೆಗೂ. ಸೊ 10 15 20 20 20 40 ರೂಪಾಯಿ ಕೊಡ್ತಾರೆ ಈ ರೇಟ್ ಇದ್ದಿದ್ರೆ. 5 ದಿನ ಆಯಿತು ಅಂತ ಹೇಳಿದ್ರೆ 30 ರೂಪಾಯಿ ಕೊಡ್ತಾರೆ. ಆಯ್ತಾ? 5 ದಿನ ಅಂತ ಹೇಳಿದ್ರೆ ಇಲ್ಲಿವರೆಗೂ. ಆಯ್ತಾ? ಈ ರೀತಿಯಲ್ಲಿ ಯೋಚನೆ ಮಾಡಬೇಕು. ಸರಿನಾ? ಸೊ ಇಲ್ಲಿ ಏನು ಕಂಡುಹಿಡಿತಾ ಇದೀವಿ? ಫೈಂಡ್ ದ ಫಿಕ್ಸ್ ಚಾರ್ಜಸ್. Find the fixed charge and the charge for each day. So let the fixed charge be X and charges for each day be Y. Charges for each day be Y. ಸರಿನಾ? ಸರಿಯಾಗಿ ಬರ್ತಿಲ್ಲ, ನನಗೆ ಇಷ್ಟ ಆಗಲಿಲ್ಲ ಅದು. ಒಂದೇ ನಿಮಿಷ. Answer, let X and Y be the charges for ಏನದು ಫಿಕ್ಸ್ ಚಾರ್ಜಸ್ ಆ ಥರ ಬರೀಬೇಕು ನಾನು. be the fixed charges and additional charges per day respectively. ಇವಾಗ ಏನ್ ಗಿವನ್? Sarita pays 27 for the book to be kept for 7 days. 7 ದಿನ ಇಟ್ಕೊಳೋದಕ್ಕೆ 7 days ಅಂದರೆ 27 ರೂಪಾಯಿ ಕಟ್ತಾ ಇದ್ದಾರೆ. 7 ದಿನ ಅಂತ ಹೇಳಿದ್ರೆ ಹೇಗೆ ಲೆಕ್ಕ ಬರುತ್ತೆ? ಮೊದಲೇ 3 ದಿನ, ಆಮೇಲೆ 4 ದಿನ ಅಲ್ವಾ? 7 ದಿನ ಲೆಕ್ಕ ಅಂತ ಹೇಳಿದ್ರೆ 3 ದಿನ ಪ್ಲಸ್ 4 ದಿನ. ಸೊ 3 ದಿನದ ಒಂದು ಚಾರ್ಜು ಎಕ್ಸು, ಇನ್ನು 4 ದಿನದ್ದು ವೈ ಚಾರ್ಜು ಅಲ್ವಾ? ಸೊ ಹಾಗಾಗಿ ಚಾರ್ಜಸ್ ಫಾರ್
7 ಡೇಸ್ನ ನಾನು 4 + 3 ಡೇಸ್ ಅಂತ ಬರ್ಕೊತೀನಿ. ಸಾರಿ 3 + 4 ಡೇಸ್ ಅಂತ ಬರ್ಕೊತೀನಿ. = 27 ಅಲ್ವಾ? 3 ಡೇಸ್ಗೆ ಫಿಕ್ಸ್ ಮಾಡ್ಬಿಟ್ಟಿದ್ದೀವಿ ಎಕ್ಸ್ ಅಂತ ಹೇಳಿ. ನೆಕ್ಸ್ಟ್ 4 ದಿನಕ್ಕೆ ವೈ, ಪ್ರತಿಯೊಂದು ದಿನನೂ ವೈ 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 5 ರೂಪಾಯಿ ಬದಲಾಗಿ ವೈ = 27. ಇದು ನಮ್ಮ ಈಕ್ವೇಷನ್ 1. ಅದೇ ರೀತಿಯಲ್ಲಿ ಮತ್ತೊಂದು ಮಾಡಿ. ಚಾರ್ಜಸ್ ಫಾರ್ 5 ಡೇಸ್ ಅಲ್ವಾ? 3 + 2 ಡೇಸ್ is ₹21. ಸೊ 1x ಫಸ್ಟ್ ಮೂರನೇ ದಿನ 2y, 2 ದಿನ ₹21. ದಿಸ್ ಮೈ ಈಕ್ವೇಷನ್ 2. ಸೊ ಮುಂದಿನ ಭಾಗ ಎಲಿಮಿನೇಷನ್ ಮೆಥಡ್ ಅಲ್ಲಿ ಕೋಎಫಿಷಿಯಂಟ್ಸ್ ಅಬ್ಸರ್ವ್ ಮಾಡಬೇಕಾಗುತ್ತೆ. 1 1 4 2 27 and 21. ಈಸಿಯೆಸ್ಟ್ ಚೂಸ್ ಮಾಡಿ. 1 1 LCM HCF LCM 1 ಏನನ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಬೇಡ. ಇವಾಗ ಏನಿದ್ರು ಆ್ಯಡ್ ಇಲ್ಲ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು. ಈಕ್ವೇಷನ್ 1 ಪ್ಲಸ್ ಆರ್ ಮೈನಸ್ ಈಕ್ವೇಷನ್ 2 ಏನು ಮಾಡಬೇಕು? ಮೈನಸ್ ಅಲ್ವಾ? ಸೊ ಈಕ್ವೇಷನ್ 1 - 2 ಏನಕ್ಕೆ ಮಾಡಬೇಕು? ಇದು ಪ್ಲಸ್ ಇದೆ, ಇದು ಕೂಡ ಪ್ಲಸ್ ಇದೆ, ಹಾಗಾಗಿ ಸಬ್ಟ್ರಾಕ್ಟ್ ಮಾಡಬೇಕು. 1x + 4y = 27. 1x + 2y = +21. ಸಬ್ಟ್ರಾಕ್ಷನ್ ಅಂದರೆ ಸೈನ್ ಚೇಂಜ್ ಮಾಡಬೇಕಾಗುತ್ತೆ. ಕ್ಯಾನ್ಸಲ್ ಆಗುತ್ತೆ. ಇದು +2y = 6 divided by 2. So y = 3. ಇದನ್ನು ನಾನು ಸಬ್ಸ್ಟಿಟ್ಯೂಟ್ y in 2 ಈಸಿ ಇದೆ. 1x + 2 × 3. 1x + 2 × 3 = 21. ಸೊ -6 ಮಾಡಿ ಎರಡು ಕಡೆನೂ. ಸೊ 1x = 15. ಸರಿನಾ? ಸೊ ಮೊದಲನೇ 3 ದಿನ ₹15. ಆಮೇಲೆ ಪ್ರತಿಯೊಂದು ದಿನಕ್ಕೂ ₹3 ಕಟ್ಟಬೇಕಾಗುತ್ತೆ. 15 ಅದಾದ್ಮೇಲೆ 3 3 3 ಈ ಥರ ಕಟ್ಕೊಂಡು ಹೋಗ್ಬೇಕು. ಸರಿನಾ? ಸೊ ಕೊನೆಯದಾಗಿ ಉತ್ತರ ಬರೆದ್ಬಿಡಿ. The fixed charges rupees ಎಷ್ಟು? 15. ಆಮೇಲೆ ಇನ್ನೊಂದೇನಿದು? ಅಡಿಷನಲ್ ಚಾರ್ಜ್ ಪರ್ ಡೇ ಅಲ್ವಾ? is ₹3. ಸರಿನಾ? ವೆರಿಫಿಕೇಶನ್ ನೀವೇ ಮಾಡಿ. ನನ್ನ ಕಾನ್ಫಿಡೆನ್ಸ್ ಇದೆ ಸ್ವಲ್ಪ, ಆ್ಯಕ್ಚುಲಿ ನನಗೂ ಇಲ್ಲ. ನೋಡ್ಬಿಡೋಣ. 3 12 15 12 15 27 ಮತ್ತು ಇದು 6 21 ಕರೆಕ್ಟಾಗಿದೆ. ಸೊ ಇವಾಗ ಕಾನ್ಫಿಡೆನ್ಸ್ ಬಂತು. ಸೊ ವೆರಿಫೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನನಗೆ ಆಟೋಮೆಟಿಕಲಿ ತಲೆ ಓಡುತ್ತಲ್ಲಿ ವಾಪಸ್. ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು.